ಬಿಜೆಪಿ ಒಳಗಡೆ ಯತ್ನಾಳ್ ಅವರು, ಕಾಂಗ್ರೆಸ್ ಒಳಗಡೆ BR ಪಾಟೀಲ್ರು, JDS ಒಳಗಡೆ GT ದೇವೇಗೌಡರು. ಇವರು ಹೆಂಗೆ ಅಂದ್ರೆ ಪಕ್ಷದ ಒಳಗಿಟ್ಕೊಂಡೇ ಸ್ವಪಕ್ಷದವರ ಬಗ್ಗೆ ಅವ್ರಿಗಿರೋ ಅಸಮಾಧಾನವನ್ನ ಬಹಿರಂಗವಾಗಿ ಕುಲ್ಲ ಹೇಳುವಂಥವ್ರು. ಇವತ್ತು GT ದೇವೇಗೌಡರು ದಸರಾ ವೇದಿಕೆಯಲ್ಲೂ ಮಾಡಿದ್ದದೇನೆ. ಇರೋದು JDS ನಲ್ಲಾದರೂ ಕೂಡ ನಾಡಹಬ್ಬ ದಸರಾ ವೇದಿಕೆಯಲ್ಲಿ ಖುಲ್ಲ ಸಿದ್ದರಾಮಯ್ಯನವರ ಪರವಾಗಿ ಪುಂಖಾನುಪುಂಖವಾಗಿ ಹೊಗಳಿಕೆಯ ಮಾತುಗಳು, ಸಾಕ್ಷಾತ್ ಚಾಮುಂಡೇಶ್ವರಿಯ ವರಪುತ್ರ ಅನ್ನೋ ರೀತಿಯ ಹೊಗಳಿಕೆ. ಇದರ ಜೊತೆಯಲ್ಲಿ ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಇಡೀ JDS ಪಾಳೆಯ ತೊಡೆತತ್ತಿ ನಿಂತಿದ್ದಾರೆ. ಪಾದಯಾತ್ರೆಯಲ್ಲಿ ಬಿಜೆಪಿ ಜೊತೆಯಲ್ಲಿ ಸೇರಿದ್ದಾರೆ JDSನವರು. ಇಷ್ಟಾದರೂ ಕೂಡ JDSನ ಶಾಸಕರು, ಕೋರ್ ಕಮಿಟಿ ಅಧ್ಯಕ್ಷರು ಆಗಿರುವ GT ದೇವೇಗೌಡರು ಮಾತ್ರ ಅದ್ಯಾಕೆ ರಾಜೀನಾಮೆ ಕೊಡಬೇಕು ಮೂಢ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಅಂತ ಹೇಳಿ ಬಹಿರಂಗ ವೇದಿಕೆಯಲ್ಲೇ ಪ್ರಶ್ನೆ ಕೇಳಿಬಿಟ್ರು. ಇಷ್ಟು ಮಾತ್ರ ಅಲ್ಲ, ಕೇವಲ ಸಿದ್ದರಾಮಯ್ಯನವರ ಹೊಗಳಿ ಸುಮ್ಮನಾಗಲಿಲ್ಲ GT ದೇವೇಗೌಡರು, ಬದಲಾಗಿ ಕುಮಾರಸ್ವಾಮಿ ಅವರ ವಿರುದ್ಧವಾಗಿಯೂ ಕೂಡ ಹರಿಹಾಯ್ದ್ರು. ನೀವೇ ಗಾಜಿನ ಮನೆಯಲ್ಲಿ ಕೂತಿದ್ದೀರಿ, ಇನ್ನೊಬ್ರು ಮನೆ ಮೇಲೆ ಕಲ್ಲು ಹೊಡೆಯೋದು ಸರಿನಾ? ನಿಮ್ಮ ಮೇಲೆ FIR ಇದೆ, ಬೇರೆಯವ್ರಿಗೆ ರಾಜೀನಾಮೆ ಕೊಡಿ ಅಂತ ಕೇಳೋದು ಸರಿನಾ? ಹಿಂಗೆ ಸಿದ್ದರಾಮಯ್ಯನವರನ್ನ ಹೊಗಳುತ್ತಾ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ವಾಗ್ಬಾಣಗಳನ್ನ ಪ್ರಯೋಗ ಮಾಡ್ತಾ GT ದೇವೇಗೌಡರು JDSನಲ್ಲಿ ಇದ್ರೂ ಕೂಡ JDSನ ನಿಲುವಿಗೆ ವಿರುದ್ಧವಾಗಿ ಮಾತನಾಡಿದ್ರು. ಇಡೀ ದಿನ ಇವತ್ತು ನ್ಯೂಸ್ ಮೇಕರ್ ಅಂತ ಕರೆಸ್ಕೊಂಡವರು GT ದೇವೇಗೌಡರು. ದಸರಾ ವೇದಿಕೆಯ ಮೇಲೆ GT ದೇವೇಗೌಡರು ಆಡಿದ ಮಾತು, ಅದಾದ ನಂತರದಲ್ಲಿ ಅವರು ಕೊಟ್ಟ ಸ್ಪಷ್ಟನೆ, ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ ಕಣ್ರಿ. ದಸರಾದಲ್ಲಿ CMಗೆ ದಳಪತಿಯ ಬೆಂಬಲ. ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡಿಬಿಟ್ಟಿದ್ದಾರೆ. ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆಯ ಕುಮಾರಸ್ವಾಮಿ 2 ಲಕ್ಷ ಜನ ಕೋಟಿ ಗೆದ್ದರೆ ಕೊಡಕ್ಕಾಗ್ತದ? ಕೊಡಿ ಅಂತಾರೆ. ಸಿದ್ದರಾಮಯ್ಯವ್ರು 136 ಜನ DK ಗೆದ್ದಿದ್ದಾರೆ. ಆ ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆ ಕೊಡ್ಬೇಕಾ? ತೋರಿಸ್ಬಿಡಪ್ಪ ಯಾವ ಕಾನೂನು ನೋಡುವ. ಅದ್ಯಾವ ಕಾನೂನು ರಾಜೀನಾಮೆ ಕೊಡು ಅಂತೇಳದೆ? ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತೇಳಿದೆ? ತೋರಿಸ್ರಿ. ರಾಜ್ಯದಲ್ಲಿ ಏನ್ರಿ ನೋಡ್ಬೇಕಾಗಿದೆ? ಸಿದ್ದರಾಮಯ್ಯ ಚಾಮುಂಡೇಶ್ವರಿ ವರಪುತ್ರ. ತಮಗೆಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ, ಇವತ್ತೇನು ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯ ಕ್ಷೇತ್ರ, ಚಾಮುಂಡೇಶ್ವರಿಯ ವರಪುತ್ರರು ಕೂಡ ಹೌದು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ರಾಜಕೀಯ ನನಗೊತ್ತು. ಸಿದ್ದರಾಮಯ್ಯನವ್ರ ಬಗ್ಗೆ ನನಗೆ ಗೊತ್ತಿರೋದ್ರಿಂದ ಮಾತಾಡ್ತೀನಿ. ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಕುಟುಂಬ ನೋಡಿದವರಲ್ಲ, ಮಗನೂ ನೋಡಿದವರಲ್ಲ, ಹೆಂಡತಿನೂ ನೋಡಿದವರಲ್ಲ. ನಮಗೆ ಗೊತ್ತಿದೆ ಚೆನ್ನಾಗಿ. ಈಗ ವಯಸ್ಸಾದ್ಮೇಲೆ ಏನೋ ಪ್ರೀತಿ ಬಂದಿದೆಯೋ ಏನೋ ಗೊತ್ತಿಲ್ಲ ನನಗೆ. ಇನ್ವೆಸ್ಟಿಗೇಷನ್ ಮಾಡಿದರೆ ಯಾವುದಾದ್ರು ಕಾನೂನಲ್ಲಿ ಇವು ಜೈಲಿಗೆ ಹಾಕು ಅಂತ ಹೇಳಿದ್ಯಾ? ಇಲ್ಲ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ? ಇಲ್ಲ ಯಾರು ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಕೋರ್ಟು? ಇಲ್ಲ ರಾಜ್ಯಪಾಲರು ಹೇಳಿದಾರ? ಇಲ್ಲ ಜೈಲಿಗೆ ಹಾಕಿ ಅಂತ ಹೇಳಿದಾರ? ಬೇರೆ ಕೆಲಸ ಇಲ್ವ ಮಾಡಲಿಕ್ಕೆ, ಅಭಿವೃದ್ಧಿ ಕೆಲಸಗಳು? ಸಿದ್ದರಾಮಯ್ಯ ಸರ್ಕಾರ 5 ವರ್ಷ ಇರುತ್ತೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಅವರು ಹೈಕಮಾಂಡು MLAಗಳು ಏನು ಒಪ್ಪಂದ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಯಾರೂ ಅಳ್ಳಾಡ್ಸೋಕ್ಕಾಗಲ್ಲ. ಅಳ್ಳಾಡ್ತಾ ಇರ್ತದೆ, ಬಿದ್ದೋಗಲ್ಲ. JH ಪಟೇಲ್ ಹೇಳ್ತಿದ್ರು ವಿಧಾನಸೌಧದಲ್ಲಿ, ಆನೆ ಹೋಯ್ತಾ ಇದೆ, ನರಿ ಅಂತ್ಕೊಂಡು ನೋಡ್ತಾ ಇದೆ, ಬಿದ್ದೋಯ್ತದೆ ಅಂತ. ಅದು ಬೀಳೋದಿಲ್ಲ, ಇದು ನೋಡೋದು ತಪ್ಪಲ್ಲ ಅಂತ. GTD ಮಾತಿನಿಂದ ನನಗೆ ಬಲ ಬಂದಿದೆ. GT ದೇವೇಗೌಡರು ಮೂಡಾದಲ್ಲಿ ಒಬ್ಬರು ಸದಸ್ಯರಾಗಿದ್ದಾರೆ. ಅವರ ಸತ್ಯ ಏನು ಅಂತ ಗೊತ್ತಿದೆ. ಅದಕ್ಕೋಸ್ಕರನೇ ಅವರು ಬೇರೆ ಪಕ್ಷದಲ್ಲಿ ಇದ್ಕೊಂಡು ಸತ್ಯವನ್ನು ನುಡಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಸತ್ಯಮೇವ ಜಯತೆ ಅಂತ ಕರೆಯೋದು. GT ದೇವೇಗೌಡ ಮಾಡಿದ್ದು ತಪ್ಪೇ ಅಲ್ಲ. ಯಾವಾಗ ತಾನೇ ಸಂಬಂಧ ಸರಿಯಾಗಿದೆ. ತಪ್ಪೇನಿದೆ? ತೊಂದರೆ ಇಲ್ಲ, ಕೊಡ್ಲಿ ಬನ್ನಿ. ತಪ್ಪೇನಿದೆ? ತೊಂದರೆ ಇಲ್ಲ, ಕೊಡ್ಲಿ ಬನ್ನಿ. ಎಲ್ಲ ಯಾವತ್ತು ಸರಿಯಾಗಿತ್ತು? ಜೊತೆಲೇ ಇದ್ದು ಕೋಆಪರೇಟಿವ್ ಎಲೆಕ್ಷನ್ ನಮ್ಗೆ ವಿರುದ್ಧವಾಗಿ ಮಾಡಿದ್ರು, ಅದು ಒಂದಾಗಲಿಲ್ವ ನಾವು?
ಧರ್ಮಸಿಂಗ್ ಜೊತೆ ಇಲ್ಲಿ ಬಂದ್ಬಿಟ್ಟು ಘೋಷಣೆ ಮಾಡ್ಬಿಟ್ಟು ಹೋದ್ರು 15 ಸಿಂಗ್ ಮಂತ್ರಿ ಮಾಡ್ತೀನಿ ಅಂತ ಮಾಡಲಿಲ್ಲ, ಆದರೂ ಒಂದಾಗಿಲ್ವಾ? ಯಡಿಯೂರಪ್ಪನವ್ರ ಜೊತೆ ಬಣ್ಣ ಗೂಟದ ತಗೊಂಡು ಹೋದ್ರು ಕೊಡಲಿಲ್ಲ, ಆಗಲೂ ಒಂದಾಗಲಿಲ್ವಾ? ಸಿದ್ದರಾಮಯ್ಯ ಸೋಲ್ಸ್ಬಿಟ್ಟು ಹೋದೆ, ಖಾತೆ ಕೊಡಲಿಲ್ಲ, ಆಗಲೂ ಒಂದಾಗಿಲ್ವಾ? ಯಾವಾಗ ಹಿಂಗೆ ಇರೋದು ಉದ್ದಕ್ಕೂ. ಅವ್ರಿಗೂ ನಮಗೂ ಇದೇ ಬಾಂಧವ್ಯ, ಇದೇ ಉದ್ದಕ್ಕೂ ಇದೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಕೈ ತಲುಪಿ ವಿಚಾರಣೆಗೆ ಹಾಜರಾಗೋ ಅನಿವಾರ್ಯತೆ ಇದ್ದೇ ಇದೆ. ಗ್ರಹಚಾರ ಕೆಟ್ಟಿದೆ ಅಂತಂದ್ರೆ ಇಡಿಯ ಇಕ್ಕಳದಲ್ಲಿ ಭೈರತಿ ಸುರೇಶ್ ಅವರು ಸಿಲುಕಿದ್ರೂ ಕೂಡ ಅಚ್ಚರಿ ಇಲ್ಲ. ಕೇವಲ ಭೈರತಿ ಸುರೇಶ್ ಒಬ್ಬರೇನಾ? ಮಹದೇವಪ್ಪ ಅವರು, ಜಮೀರ್, ಹೀಗೆ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಅನೇಕ ಸಚಿವರ ಮೂಡ್ ಆಫ್ ಮಾಡುವ ಸಾಧ್ಯತೆ ಇದೆ ಜಾರಿ ನಿರ್ದೇಶನಾಲಯ. ಇದರ ಜೊತೆಗೆ ಮೂಡಾ ಅಧ್ಯಕ್ಷ ಮರಿಗೌಡರು, ಹಿಂದಿನ ಮೂಡಾ ಆಯುಕ್ತರು, ಸಾಲು ಸಾಲು ಅಧಿಕಾರಿಗಳ ಹೆಸರು ಕೂಡ ಈಗ ಆಲ್ರೆಡಿ ದೂರಿನಲ್ಲಿ ದಾಖಲಾಗಿದೆ. ಹಾಗೆ ಸಿದ್ದರಾಮಯ್ಯನವರ ಪತ್ನಿಯ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ, ಆಬ್ವಿಯಸ್ಲಿ ಅವ್ರಿಗೂ ಕೂಡ ಇಡಿ ಆತಂಕ. ಸೈಟನ್ನು ಖರೀದಿ ಮಾಡಿ ಮೂಲ ಮಾಲೀಕರಿಂದ ಅಲ್ಲಿ ನೋಟಿಫೈ ಇತ್ಯಾದಿ ರಗಳೆ ನಿಮಗೆಲ್ಲ ಗೊತ್ತಿದೆ. ಈಗ ಆಲ್ರೆಡಿ ಕೋರ್ಟ್ನಲ್ಲೂ ಕೂಡ ವಿಚಾರಣೆ ಎಲ್ಲ ನಡೆದು ಹೋಗಿದೆ. ಮಲ್ಲಿಕಾರ್ಜುನ ಸ್ವಾಮಿ ಅವರು ಸೈಟನ್ನು ಖರೀದಿ ಮಾಡಿ ಅರಿಶಿಣ ಕುಂಕುಮದ ಭಾಗವಾಗಿ ಪಾರ್ವತಮ್ಮನವರಿಗೆ ನೀಡಿದ್ರು ಅನ್ನೋ ವಿಚಾರ. ಹೀಗಾಗಿ ಮಲ್ಲಿಕಾರ್ಜುನ ಸ್ವಾಮಿ ಅವರ ಹೆಸರು ಕೂಡ ಇಡಿ ಲಿಸ್ಟ್ನಲ್ಲಿ ಸೇರ್ಪಡೆಯಾಗೋ ಆತಂಕ ಇದ್ದೇ ಇದೆ. ಇಷ್ಟು ದಿನಗಳ ಕಾಲ ಇವತ್ತೂ ಕೂಡ ಇನ್ಫ್ಯಾಕ್ಟ್ ದಸರಾ ವೇದಿಕೆಯಲ್ಲಿ ಐ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲೇ ಸಿದ್ದರಾಮಯ್ಯನವರು ಅಬ್ಬರಿಸುತ್ತಾ ಬಂದಿದ್ದಾರೆ. ಆದರೂ ಸಿದ್ದರಾಮಯ್ಯನವರಿಗೂ ಕೂಡ ಇಡಿ ಸಂಕಷ್ಟವನ್ನು ತಂದೊಡ್ಡುವಂತಹ ಸಾಧ್ಯತೆಗಳಿರುವ ಅನೇಕ ಅಂಶಗಳು ಈ ಮೂಡಾ ಪ್ರಕರಣದಲ್ಲಿ ಇದ್ದೇ ಇದೆ. ಹಾಗಾಗಿಯೇ ಸಿದ್ದರಾಮಯ್ಯನವರು ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಿದ್ದಾರೆ ಅನ್ನೋದಕ್ಕೆ ಪೂರಕವಾಗಿರುವ ಹೇಳಿಕೆಗಳು, ನಡವಳಿಕೆಗಳು ನೀವು ಗಮನಿಸ್ತಾ ಇದ್ದೇವೆ. ಯಾವಾಗ ಮೂಡಾ ವಿಚಾರ ಮುನ್ನೆಲೆಗೆ ಬಂತೋ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಿ ಅಂತ ವಿರೋಧ ಪಕ್ಷಗಳು ಒತ್ತಡ ಹಾಕೋದನ್ನು ದಿನೇ ಹೆಚ್ಚು ಮಾಡ್ತಲೇ ಸಾಕ್ತಾ ಇದೆ. ಇದರ ನಡುವೆ ರಾಜಕೀಯ ಪಡಸಾಲೆಯಲ್ಲೂ ಕೂಡ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಬೇರೆಯವರು ಸ್ಥಾಪನೆಯಾಗುವ ಸಮಯ ಹತ್ತಿರ ಬಂತ ಅನ್ನೋದಕ್ಕೆ ಪೂರಕವಾದ ಕೆಲ ಚಟುವಟಿಕೆಗಳು, ಅದರಲ್ಲೂ ಕಾಂಗ್ರೆಸ್ ಪಾಳೆಯದ ಒಳಗೇನೆ. ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆನೆ ಕಾಂಗ್ರೆಸ್ನ ಅನೇಕ ನಾಯಕರು ನಾನು ಕೂಡ ಅರ್ಹ ಅಭ್ಯರ್ಥಿ ಅನ್ನೋದನ್ನ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಆದರೆ ಇವತ್ತು ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಗೆ ಚಾಲನೆ, ಸಿದ್ದರಾಮಯ್ಯನವರೇ ಚಾಲನೆ ನೀಡಿದ್ರು. ಚಾಲನೆ ನೀಡಿ ಆ ವೇದಿಕೆಯಲ್ಲಿ ಮಾತನಾಡೋ ಸಂದರ್ಭದಲ್ಲಿ ವಿರೋಧಿಗಳ ಹಾಗೆ ತಮ್ಮದೇ ಪಕ್ಷದ ಒಳಗಡೆ ಕೂತು ಮುಖ್ಯಮಂತ್ರಿ ಕುರ್ಚಿಯ ಕನಸು ಕಾಣ್ತಾ ಇರುವವರಿಗೆ ಖಡಕ್ ಸೂಚನೆ, ಸಂದೇಶ ಎರಡನ್ನೂ ಕೂಡ ರವಾನೆ ಮಾಡೋ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡಿದ್ರು. ಇನ್ನೇನು ಕೆಳಗಿಳ್ದೇ ಬಿಡ್ತಾರೆ, ಕೆಳಗಿಳಿಲೇಬೇಕು ಅಂತ ಹೇಳ್ತಿದ್ದವರಿಗೆ ಮುಂದಿನ 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದೇನೆ, ಹಿಂದಿನ ರೆಕಾರ್ಡನ್ನ ಬ್ರೇಕ್ ಮಾಡುವವನಿದ್ದೇನೆ ಅಂತ ಹೇಳುವ ಮೂಲಕ ಮಾತಿನ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಪೂರ್ಣಾವಧಿ ಸಿಎಂ ಆಗಿರ್ತೇನೆ ಅಂತ ಹೇಳಿ ಸವಾಲ್ ರೀತಿಯ ಪ್ರತ್ಯುತ್ತರವನ್ನ ನೀಡಿದ್ದಾರೆ. ರಾಜಕೀಯ ವಿರೋಧಿಗಳಿಗೆ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ದಸರಾ ವೇದಿಕೆ, ಸಿದ್ದರಾಮಯ್ಯನವರ 5 ವರ್ಷದ ಭರವಸೆಯ ಮಾತುಗಳು, ಈ ಕುರಿತಾದ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಮೈಸೂರು ಪೇಟ ಬೇಡ, ಸಿಎಂ ಪಟ್ಟ ಬೇಕು. ಮುಂದೆ 5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ. ಸಿದ್ದರಾಮಯ್ಯ ಯಾರಿಗೆ ಗೊತ್ತಿಲ್ಲ ಹೇಳಿ, ವರ್ಣರಂಜಿತ ವ್ಯಕ್ತಿತ್ವ, ದೊಡ್ಡ ಸಾಧಕ, ಸಣ್ಣ ಪುಟ್ಟ ವಿವಾದಗಳ ಮೂಲಕವೂ ಸುದ್ದಿ ಮಾಡಿದ ನಾಯಕ ಅಂತ ಸಿದ್ದು ಇವತ್ತು ಕೂಡ ಸದ್ದು ಮಾಡಿದ್ರು. ದಸರಾ ಉದ್ಘಾಟನೆಗೆ ಬಂದ ಲೋಕಲ್ ಹೈದ ಮೈಸೂರು ಪೇಟ ಧರಿಸಿಕೊಳ್ಳಲು ನಿರಾಕರಿಸಿದ್ರು. ಹಾರ ತುರಾಯಿಗೆ ಕೊರಳೊಡ್ಡಿದ ಸಿದ್ದರಾಮಯ್ಯ. ಪೇಟ ಹಾಕುವಾಗ ಬೇಡ ಎಂದ ಮುಖ್ಯಮಂತ್ರಿ ಹಾರ ಶಾಲು ಹಾಕಿಸಿಕೊಂಡು ಸನ್ಮಾನ ಸ್ವೀಕಾರ ಮಾಡಿದ್ರು. ಚಾಮುಂಡೇಶ್ವರಿ ಮೂರ್ತಿ ಪಡೆದು ಧನ್ಯರಾದ್ರು. ಮತ್ತೊಮ್ಮೆ ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ. 5 ವರ್ಷಗಳ ಕಾಲ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಿಂದೇನೂ ನಾನು ಮುಖ್ಯಮಂತ್ರಿ ಆಗಿರುವಾಗ 5 ವರ್ಷಗಳ ಕಾಲ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ
ದೇವರಾಜ ಅರಸರವ್ರನ್ನ ಬಿಟ್ಟರೆ 5 ವರ್ಷಗಳ ಪೂರ್ಣಾವಧಿಯನ್ನು ಪೂರೈಸಿದಂಥ ಮುಖ್ಯಮಂತ್ರಿ ಯಾರು ಇದ್ದರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತು. ನನ್ನ ಮೇಲೆ ಚಾಮುಂಡೇಶ್ವರಿ ಕೃಪೆ ಇದೆ. ಈಗಲೂ ಕೂಡ ಎಷ್ಟೇ ತೊಡಕುಗಳು ಬಂದರೂ ಕೂಡ, ಕಷ್ಟಗಳು ಬಂದರೂ ಕೂಡ ಚಾಮುಂಡೇಶ್ವರಿಯವರ ಕೃಪಾ ಆಶೀರ್ವಾದ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಜನರ ಆಶೀರ್ವಾದ ಇದ್ರೆ ಏನೂ ಆಗಲ್ಲ. ಸತ್ಯಕ್ಕೆ ಯಾವಾಗಲೂ ಜಯ ದೊರೀತದೆ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ನಿಮ್ಮೆಲ್ಲರ ಆಶೀರ್ವಾದ, ಈ ರಾಜ್ಯದ ಜನರ ಆಶೀರ್ವಾದ ಈ ಸರ್ಕಾರದ ಮೇಲೆ, ಸಿದ್ದರಾಮಯ್ಯನ ಮೇಲೆ ಇರೋವರೆಗೆ ಯಾರು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಗೆಯಲ್ಲಿ ಕಪ್ಪು ಚುಕ್ಕೆ ಎಲ್ಲಿ ಹುಡುಕೋದು? ಸಿಎಂ ಸಿದ್ದರಾಮಯ್ಯರನ್ನ ಕಾಗೆಗೆ ಹೋಲಿಸಿದ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಕಾಗೆಗೆ ಹೋಲಿಸಿದ್ದಾರೆ. ತೂಕದಲ್ಲಿ ಮುಳುಗಿ ಹೋಗಿದ್ದಾರೆ. ಕಪ್ಪು ಚುಕ್ಕೆ ತೋರಿಸಿ ಅಂತಿದ್ರಲ್ಲ, ಎಲ್ಲಿ ಕಾಗೆಯಲ್ಲಿ ಕಪ್ಪು ಚುಕ್ಕೆ ಹುಡುಕೋದು? ಕಾಗೆನೆ ಆಗಿ ಕುಳಿತಿದ್ದೀರಿ ನೀವು, ಮತ್ತೆ ನಿಮ್ಮಲ್ಲಿ ಕಪ್ಪು ಚುಕ್ಕೆಯಲ್ಲಿ ಹುಡುಕೋದು ಯಾರು? ಆ ಕಾರಣದಿಂದ ರಾಜೀನಾಮೆ ಒಂದೇ ಮಾರ್ಗದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಭ್ರಷ್ಟಾಚಾರದಿಂದ ತುಂಬಿರ್ತಕ್ಕಂಥ ಪಕ್ಷ. ಸ್ನೇಹಮಯಿ ಕೃಷ್ಣಗೆ ವಿಚಾರಣೆ ಬಿಸಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ದಾಖಲಿಸಿರುವ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣಗೆ ಇಡಿ ಸಮನ್ಸ್ ಜಾರಿ ಮಾಡಿತ್ತು. ಆದ್ರಿಂದ ವಿಚಾರಣೆಗೆ ಹಾಜರಾಗಿ ಮಾಹಿತಿ ನೀಡಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.